ಕಣಕ ಮಳೆ ಬಂದಿಲ್ಲ ಪಾಟಿಸಕ ಕಾಲಕ್ಕೆ ತಕ್ಕಂಥ ಕಲ್ಲಿಗೆ ಸ್ವಲ್ಪ ದಿನ ಆದ್ರೆ ಸ್ವಲ್ಪ ದಿನ ಸತ್ತೋಗ್ಬಿಡ್ತಾರೆ ಮನುಷ್ಯ ಏನಾದನು ಎಂತ ಈಗಲೇ ಆಸ್ಪತ್ರೆಗಳಲ್ಲಿ ಹಿಡಿಯನಾರು ಆಮೇಲೆ ಈ ಹೈಗಳು ಈ ನೀರಿನಲ್ಲಿ ಬಿದ್ದು 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 ಊಟ ಸೇರಿಸ್ತಾ ಇಲ್ಲ ಹಿಂಗಾಗದ ಪರಿಸ್ಥಿತಿ. ಅದಕ್ಕಾಗಿ ಹೋಗಿ ಹೋಗಿ ನೀರು ಮುಳುಗೋದು ಈಜೊಡೋದು ಹೋಗೋದು ಅದಕ್ಕೆ ಬಿಸಾಯೋದಲ್ಲ ಟೂರ್ ಹೋಯ್ತೀನಿ ಅನ್ನೋದು ಆ ದೇಶ ನೋಡ್ತೀನಿ ಈ ದೇಶಕ್ಕೆ ನೋಡ್ತೀನಿ ಅಂತ ಜೀವ ಕಳ್ಕೊಳ್ಳೋದು. ನೀರು ಬೆಂಕಿ ಅಂದ್ರೆ ಭಯನೇ ಇಲ್ಲ. ಕರೆಂಟ್ ಜೊತೆ ನೀರು ಜೊತೆ ಬೆಂಕಿ ಜೊತೆ ಮೂರು ಜೊತೆ ಆಟ ಆಡಕತ್ತಕ ಎಷ್ಟೋ ಸುಮಾರು ಹುಡುಗರು ಹಿಂಗೆ ನೀರಲ್ಲಿ ಮುಳುಗಿ ಕಾಲ. ಈಗ ಮೊನ್ನೆ ಉಜ್ಜಾಪದಲ್ಲಿ 3 ನೆನೆಯಲ್ಲಿ ಹೆಣ್ಮಕ್ಳು ಸೆಲ್ಫಿ ತಕತ್ತೀನಿ ಅಂದ್ಬಿಟ್ಟು ಹೋಗಿ ನೀರೊಳಗೆ ಹೋಗಿ 3 ಇಲ್ಸೋತದ. ಯಾಕಪ್ಪ ಅದ್ಯಾವುದೋ ಒಂದು ಕೇರಳ ಸೈಡದು ಬಂದು ಟ್ರಿಪ್ ಹೋಯ್ತೀನಿ ಮತ್ತು ಮುಳ್ಳಯ್ಯನಗಿರಿಗೆ ಹೋಯ್ತೀನಿ ಅಂದ್ಬಿಟ್ಟು ಅಲ್ಲೋಗಿ ಇದು ಏನಾಯ್ತು ಯಾರು ಏನು ಮಾಡಿದ್ರು ಎಂತ ಮಾಡಿದ್ರು ಫ್ರೆಂಡ್ಸ್ ಜೊತೆ ಹೋಯ್ತೀನಿ ಅಂದ್ಬಿಟ್ಟು ಮೇಲಿಂದ ಬೆಟ್ಟದ ಮೇಲಿಂದ ಅದೆಷ್ಟೋ ಅಡಿಯಿಂದ ಬಿದ್ದು ಹೆಣ ಅಲ್ಲಿ ಸಿಕ್ಕದ. ಹೇಳೋಕ್ಕಾಗಲ್ಲ ಮಕ್ಕದ ಗುರುತೇ ಸಿಗ್ತಿಲ್ವಂತ. ಏನಕ್ಕೆ ಹಿಂಗೆ ಅವಳೆ ಬಿದ್ಲು ಯಾರೇನು ಮಾಡಿದಾರೋ ಯಾರು ಗೊತ್ತು. ಅಕ್ಕ ಎಲ್ಲೇ ನೋಡು 3 ವರ್ಷ ಹೆಣ್ಣು ರೇಪ್ ಮಾಡಿದ್ರು ಸಾಯಿಸ್ರು ಅನ್ನೋದು, ದೊಡ್ಡವ್ರು ಹೋದ್ರ ಹಾಳು ಮಾಡಿದ್ರು ಸಾಯಿಸ್ರು ಅನ್ನೋದು. ಇದೇನು ಈ ಜನಗಳಿಗೆ ರೋಗ ಬಂದಿರೋದು? ಯಾಕೆ ಈ ಥರ ಕೇಡುಗಲ್ ಬುದ್ಧಿ ಕಲ್ತಿದ್ರು? ಯಾಕೆ ಈ ಥರ ಕಲಿಗ ನಡೀತಾ ಅಲ್ಲ? ನಾವು ಹುಟ್ಟಿದಾಗ ನೀವು ಹುಟ್ಟಿದಾಗ ಹಿಂಗಿತ್ತ? ನಾವು ಹುಟ್ಟಿದಾಗ ಇಂಥ ಬುದ್ಧಿ ಕಲ್ತಿದ್ರು? ಯಾವ ಹೆಣ್ಣು ಗಂಡು ಈ ಥರ ಬುದ್ಧಿ ಕಲ್ತಿದ್ದಿಲ್ಲ, ಸಾಧ್ಯನೇ ಇಲ್ಲ. ಹೋದ್ರು ಅಲ್ಲ ಬಂದ್ರ ಮನ ಹಾಕ್ತಾರ ಇದ್ದಪ್ಪ. ಏನಿದ್ರು ಆಗಿಂದೇ ಸರಿ ಕಣಕನೇ ಇರೋಣ. ಆಗ ವಾತಾವರಣ ಚೆನ್ನಾಗಷ್ಟೇ. ಆಗಂತ ಬಟ್ಟೆ ಇಲ್ಲ ಊಟ ಇಲ್ಲ ಅನ್ನೋದೊಂದು ಬಿಟ್ರಕ್ಕ. ಈಗ ನಾವು ಆಗನವರು ಅದಕ್ಕೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಜಮೀನಲ್ಲಿ ಬೆಳೆದು ಊಟ ಉಣ್ಕೊಂಡು ತಾಯಿ ತಂದೆ ಹೇಳ್ದಂಗೆ ಕೇಳ್ಕೊಂಡು ಇರೋ ಇಲ್ಲಿ ಗಂಟು. ಹೌದು, 80 ವರ್ಷ ಆಗಿದೆ 70 ವರ್ಷ ಆಗಿದೆ ಏನಿಲ್ಲ ಆರಾಮಾಗಿ ಆರೋಗ್ಯವಾಗಿ ನಿಜ ಕಣಕ ತಿರ್ಗಾಡ್ಕೊಂಡು ಬಳಸಾಡ್ಕೊಂಡಿದ್ರು ಅವ್ರ. ಈಗ ಅಷ್ಟಿರಕ್ಕದ್ದ ಸಾಧ್ಯನೇ ಇಲ್ಲ. ಒಂದು 25 ವರ್ಷಕ್ಕೆ ನಾನು ಕೇಳ್ಗಲ್ಲ. ಊಟ ಫುಡ್ಗಳು ಯಾವುದು ಸರಿ ಇಲ್ಲ. ಮನೇಲಿ ಮಾಡ್ದ ತರಕಾರಿ ಪಲ್ಯ ಕಾಳುಗಳು ತಿನ್ನಿ ಅಂದ್ರೆ ಮಕ್ಕಳು ತಿನ್ನಲ್ಲ. ಹಾರ್ಟ್ ಅಟ್ಯಾಕ್ ಅಂತ ಥೈರಾಯ್ಡ್ ಅಂತ ಅದಂತ ಇದಂತ ಅನ್ಕೊಂಡು ಪಾಪ ನೋಡಿದ್ರೆ ಈಗಿನ ಮಕ್ಕಳುಗಳ ನಿಮ್ಮ ವಯಸ್ಸು ಹೆಣ್ಮಕ್ಳು ನೋಡಿದ್ರೆ ಹೌದು ಪಾಪ ನಮ್ಮಷ್ಟು ನೀವು ಬಾಳಕೆ ಸಾಧ್ಯನೇ ಇಲ್ಲ. ಬಾಳಕೆ ಬರೋಕ್ಕಾಗಲ್ಲ. ಹೇಳ್ಕೊಬೇಕಾದ್ರೆ ನಾವು ಇಲ್ಲಿ ಗಂಟ ಆರೋಗ್ಯ BP ಶುಗರ್ ಇಲ್ಲಂದ್ರೆ ಆರೋಗ್ಯವಾಗಿದ್ರೆ ಇನ್ನೂ ಹಿಂಗೇರಿ ಪಾಪ ನಿಮ್ಗೆ ದೇವ್ರೊಳ್ಳೆ ನೋಡಿ. ಆದ್ರೂ ಈಗೆಲ್ಲಕ ಏನಾರು ಹೆಚ್ಚು ಕಡಿಮೆ ಯಾವ ಐಕ್ಳು ಮಕ್ಳು ನೋಡ್ಕೊಂಡವಕ್ಕ ಮೊಬೈಲ್ ಇಟ್ಕೊಂಡು ಮೊಬೈಲ್ ನೋಡ್ತಾ ಕೂತ್ಕೊತಾವ, ಮೊಬೈಲಿಗೆ ಬೆಲೆ ಕೊಡ್ತಾವ. ನಾವು ಏನೇ ಕೂಗ್ತಿದ್ರು ಹಿಂಗೆ ಈಗ ಮೊಬೈಲ್ ಇಟ್ಕೊತಾವ. ಇಲ್ಲಿ ತಂದೈತೆ ಹುಷಾರಿಲ್ಲ ಅಂತ ನಳಿದ್ರು ಕೂಗಿದ್ರು ಅಯ್ಯೋ 10 ಸರಿ ಕೂಗಿದ್ಮೇಲೆ 11ನೇ ಸರಿ ಏನವಾ ಅಂತ ಹಿಂಗೆ ಮಾತಾಡ್ತಾವ. ಅಂಥ ಕಾಲ ಈಗ. ಹೆಂಗಕ್ಕ ಜೀವನ ಕಷ್ಟ ಕಣಕ ಕಷ್ಟನೇ. ಈಗ ನಿನ್ನ ಪ್ರಕಾರ ಮಕ್ಕಳನ್ನ ಸ್ವಿಮ್ಮಿಂಗ್ ಪೂಲು ಕಳಿಸ್ಬೇಕು, ಈಜು ಹೊಡೆಯೋದು ಕಲಿಸ್ಬೇಕು. ಕಲ್ತಿಲ್ಲ ಅಂದರೆ ನೀರಿಗೆ ಬಿಡ್ಬಾರ್ದು ಅಂತ. ನೀರಿಗೆ ಬಿಡ್ಬಾರ್ದು. ಯಾವುದೇ ಬೆಂಕಿ ಆಗಲಿ ಕರೆಂಟ್ ಆಗಲಿ ನೀರೇ ಆಗಲಿ ಸ್ವಲ್ಪ ಬಾಯಿಗಳಿದ್ರೆ ಸರಿ. ನೋಡಕ್ಕ ಬೆಂಕಿ ಆಡೋಕ್ಕಾಗಲ್ಲ. ಅವರು ಆ ಜಾಗದಲ್ಲಿ ಹೋಗಿ ಸ್ವಿಮ್ಮಿಂಗ್ ಕಲ್ತಿದ್ರ, ಈಜೊಡೆಯೋದು ಕಲ್ತಿದ್ರ, 3 ಗಂಟೆಗಳು ಸಾಯಕಿಲ್ಲ. ಈಗ ಮೊನ್ನೆ ಹೆಣ್ಣೆಕ್ಳೋದೆಲ್ಲ ಸೆಲ್ಫಿ ತಗೊಳಕಿಲ್ಲ, ಅವು ಸಾಯಕಿಲ್ಲ. ಎಣ್ಣೆ ಸೇರೋರು ಎಣ್ಣೆಯಲ್ಲಿ ಗಂಟೆ ಸ್ವಿಮ್ಮಿಂಗ್ ಕಲಿಸ್ಬೇಕು ಅಂದೆಯಾ? ಕಲಿಸ್ಬೇಕು. ಹೌದು ಕಣಕ್ಕ. ಅಕ್ಕ ನೋಡಿ ಇನ್ನೊಂದು ವಿಷಯ, ಸ್ವಿಮ್ಮಿಂಗ್ ಕಲ್ತ್ರ ಈಗ ಕಲ್ತಿದ್ರ ವೈಕೆ ಸಾಯ್ತಾ ಇರಲಿಲ್ಲ, ಕಲಿದಕ್ಕೆ ಸತ್ತದ. ಎಣ್ಣೆಯಲ್ಲಿ ಗಂಡಿಯಲ್ಲಿ ಆ ಜಾಗದಲ್ಲಿ ಈಜು ಹೊಡೆದಿದ್ರ ನಿಂಗೆ ಅರತಿ ಹೇಳ್ಕೊ ಬಂದ್ಬಿಡೋಣ ದಡ ಸೇರೋರು. ಅದಕ್ಕೆ ನೋಡ್ಬೇಕು ಈಗ ಬೇಸಿಗೆ ರಜಾ ಬತ್ತು ಅಂದ್ಬಿಟ್ಟು ಐಕ್ಳು ರಜಾ ಅಂದ್ಬಿಟ್ಟು ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳೆಲ್ಲ ಎಂಜಾಯ್ ಮಾಡೋಕ್ಕಂತ ಹೋಯ್ತವ. ತಂದೆ ತಾಯಿಗಳು ಅಷ್ಟೇ, ಈಜು ಕಲ್ತಿದ್ರೆ ಮಕ್ಕಳನ್ನ ನೀರೊಳಗೆ ಬಿಡಬೇಕು, ಇಲ್ಲಾಂದ್ರೆ ಬಿಡೋಕೆ ಹೋಗ್ಬಾರ್ದು. ಇಲ್ಲಾಂದ್ರೆ ಕಲಿಸ್ಲೇಬೇಕು. ಯಾವ ಎಣ್ಣೆಯಲ್ಲಿ ಗಂಡಿಯಲ್ಲಿ ಈಜು ಹೊಡೆಯೋದು ಕಲೀಲೇಬೇಕು. ಎಲ್ಲಿ ಅಂತ ಎಲ್ಲೇ ಹೋದ್ರು ಅಷ್ಟೇ ಬುದ್ಧಿ ಇರಬೇಕಲ್ಲ. ನಾನು ಕಲಿಸ್ಬೇಕು, ನಮ್ಮ ಮಕ್ಳಿಗಂತ ಆಸಕ್ತಿ ಇರಬೇಕಲ್ಲ. ಹೌದು, ಅವರು ಕಲಿಸ್ಬೇಕು, ಮಕ್ಕಳು ಕಲಿಬೇಕು ಅನ್ನೋ ಆಸಕ್ತಿ ಇರಬೇಕು. ನಾನು ಅದಕ್ಕೆ ಹೋಯ್ತೀನಿ ಕಲಿಬೇಕು ಮುಂದೆ ನಮ್ಗೆ. ಈಗ ಒಂದು ಎಲ್ಲಿಗೆ ಹೋಯ್ತೀವಿ ಅನ್ಕೋ, ನಂಜುಗುಡಿಗೆಯೋ ಎಲ್ಲೋ ಒಂದು ನೇತ್ರಾವತಿ ನದಿಗೋ ಸ್ನಾನ ಮಾಡೋಕೆ ಹೋಯ್ತೀವಿ ನಾವೇ ಅನ್ಕೋ. ಸ್ನಾನ ಮಾಡ್ತಾ ಇರ್ತೀವಿ, ಅಪ್ಪಿದಪ್ಪಿ ಕೈ ಕಾಲು ಜಾರ್ಬಿಟ್ಟು ಜಾಸ್ತಿ ನೀರು ಬಂದಾಗ ನಾವು ಕಲ್ತಿದ್ರೆ ತಾನು ದಡ ಸೇರ್ಕೊ ಬರೋದು, ಹೋಯ್ತಾನೇ ಇರೋದೆ. ಅದಕ್ಕೆ ಕಲಿಬೇಕು. ಈಗ ನೀವು ಕಲಿಯೋಕ್ಕಾಗ್ನಿಲ್ಲ ಬಿಡಿ, ನಿಮ್ಮ ಮಕ್ಕಳನ್ನರು ತೀರ್ತು. ನೀನು ಇರೋ ಮಕ್ಕಳಿಗೆ ಕಲಿಸ್ಬೇಕು. ಇರೋರು ಕಲಿಸ್ಕೊಂಡು ಅವು ಕಲಿಬೇಕು, ಮಕ್ಕಳು ಕಲಿಬೇಕು, ತಾಯಿ ತಂದೆರು ಕಲಿಸ್ಬೇಕು. ನಾವು ಮನೇಲಿರೋರು ಒತ್ತಾಯ ಮಾಡಿ ಈ ಥರದಲ್ಲಿ ಹೋಗಿ ನೀರು ಬೆಂಕಿ ಕರೆಂಟ್ ನನಗೆ ಆಟ ಆಡೋಕೆ ಜೋಪಾನಾಗಿ ಮಕ್ಕಳಿಗೆ ಬುದ್ಧಿ ಇತ್ತು ಹೇಳ್ಬೇಕು. ಕೇಳೋ ಮಕ್ಕಳು ಕೇಳ್ತಾವ, ಕೇಳ್ತದೆ ನೋಡಕ್ಕೆ ಎಲ್ಲ ವಿದ್ಯೆಗಳಲ್ಲಿ ಅಷ್ಟೇ. ಈಗ ಈಜುಡೋದು ಕಲ್ತ್ರ ನಮ್ಮ ಬಾಡಿಗೆ ಒಳ್ಳೇದು.
ಕಫಕ್ಕೆ ಬರಲ್ಲ, ಬಾಡಿಗೆ ಮೈಂಡು ಮನಸ್ಸು ಪ್ರೆಸ್ ಆಯ್ತ, ಆಮೇಲೆ ಉಸಿರಾಟಕ್ಕೆ ತೊಂದರೆ ಇರಲ್ಲ, ಒಂದು ದಮ್ಮುಸೂಲು ಬರಲ್ಲ, ಇದು ಕಲ್ತ್ರ ಸ್ವಿಮ್ಮಿಂಗ್ ಕಲ್ತ್ರ, ಈಜೊಡೆಯೋದು ಕಲ್ತ್ರ, ಒಂದು ಇಂಥ ಸಂದರ್ಭ ಬಂದಾಗ ಈಗ 3 ಮಕ್ಕಳು ಹೆಂಗೆ ಸತ್ತದೋ ಆ ಥರ ಸಾಯ ಪರಿಸ್ಥಿತಿನೂ ಬರಲ್ಲ. ಇನ್ನೊಬ್ರನ್ನ ಕಾಪಾಡ್ಬೋದು ಈಜೊಡೆಯೋದು ಕಲ್ತಿದ್ರೆ ಹಂಗೆ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈಗ ವಿದ್ಯೆ, ಸರಸ್ವತಿ ವಿದ್ಯೆನ ಈ ಪ್ರಪಂಚದಲ್ಲಿ ಎಲ್ಲ ಮೋಸ ಮಾಡಲಿ, ತಂದೆ ತಾಯಿ ಮೋಸ ಮಾಡ್ದಾರ, ಹೆಂಡತಿ ಮೋಸ ಮಾಡ್ದಾರ, ಮಕ್ಕಳು ಮೋಸ ಮಾಡ್ದಾರ, ಕೊನೆಗೆ ಕೈ ಹಿಡಿದು ಗಂಡ ಮೋಸ ಮಾಡ್ದಾನ. ವಿದ್ಯೆ ಅನ್ನೋದು ನಮ್ಗೆ ಯಾವತ್ತೂ ಮೋಸ ಮಾಡಲ್ಲ. ಕೇಳು, ಎಲ್ಲಿ ಹೋಗಿ ಒಂದು ಆಫೀಸಲ್ಲಿಯೋ, ಒಂದು ಬಟ್ಟೆ ಅಂಗಡಿಲಿಯೋ, ಎಲ್ಲೇ ಒಂದು ಬಿಲ್ ಹಾಕೋದು ಜೀವನ ಕೇವಲ ಒಂದು 10,000 ಕೊಟ್ಟರು ಆಯ್ತಾ. ವಿದ್ಯೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ವಿದ್ಯೆ ಇಲ್ಲದ್ರೆ ಏನು ಮಾಡ್ಬೇಕು ಹೇಳು? ಏನು ಮಾಡೋಕ್ಕಾಗಲ್ಲ. ಮನೆ ಕೆಲಸ, ಅಡುಗೆ ಕೆಲಸ ಅಷ್ಟೇ, ಬಟ್ಟೆ ಒಗೆಯೋದು, ಮುಸುರೆ ತಿಕ್ಕೋದು, ಬಾಗಿಲು ನೀರು ಹಾಕೋದು, ಇಷ್ಟೇ. ಇದು ಬಿಟ್ರೆ ಇನ್ನೇನು ಕೆಲಸ ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಒರೆಸೋದು, ಗುಡ್ಸೋದು, ತಿಕ್ಕೋದು, ಓದೇದವರು. ಆಗೆಲ್ಲ ಸಮೃದ್ಧಿಯಾಗಿ ಬೆಳಿತಿತ್ತು. ಮಗ ಜಮೀನುಗಳೆಲ್ಲ ಇರ್ತಿದ್ವು. ಏನು ಕೆಲಸ ಇರೋ ಜಮೀನು ಎಲ್ಲ ಪ್ಲಾಟು ಕೊಟ್ಕೊಂಡು ಸೈಟು ಅಂತ ಎಲ್ಲ ಕೊಟ್ಕೊಂಡು ಲೇಔಟ್ ಅನ್ಕೊಂಡು ಎಲ್ಲಿಗಂಡು ನೋಡು ಕಾಡೆಲ್ಲ ಮನ ಆಗವ. ಲೇಔಟು ಅಂತ ಬತ್ತಾರಕ ಅವ್ರು ಸಂಪಾದನೆ ಮಾಡ್ತಾರ. ಕೊಡೋರು ನಾವಂತೀರ ಮೂರ್ಖರು. ಕೊಡಬಾರದು. ಸಮಯ ಬೇಕು, ಸಮಯಕ್ಕೆ ಜಮೀನು ಇಲ್ಲ ಅಂತಿಲ್ಲ. ನಮಗ್ ಸಮಯ ತೀರಾ ಕಷ್ಟ ಅನಿವಾರ್ಯ ಆಯ್ತಲ್ಲ. ಆಗ 5 ಕುಂಟನ 4 ಕುಂಟನ 10 ಕುಂಟನ ಮಾರ್ಕೊಂಡು ಕಷ್ಟ ಇದ್ರು ಮಾತ್ರ ಸೋಕಿಗೋಸ್ಕರ, ನಮ್ಮ ಸೋಕಿಗೋಸ್ಕರ ಮಾರ್ಬಿಟ್ಟು ಏನೇನೋ ಸೋಕಿ ಮಾಡೋದು. ಅದೇನಕ್ಕೆ? ಅದು ಒಂದು ಯೂಸ್ ಆಗಬೇಕು. ಏನೇ ಮಾರಿದ್ರು ಸುಮ್ಮನೆ ಮಾರ್ಬಿಡ್ತಕ್ಕೆ ಹೋಗಿ ಎಲ್ಲೋ ಚೆಲ್ಲೋದು, ಎಲ್ಲೋ ಸೋಕೆ ಮಾಡೋದು, ಎಲ್ಲೋ ತಿನ್ನೋದು, ಎಲ್ಲೋ ಕುಡಿಯೋದಾದ್ರೆ ಎಲ್ಲಿ ಸಿಕ್ಕದ್ದು? ಮಾಡ್ಕೊಂಡಾರ ಏನೋ ನಮ್ಮಂತ ಬುದ್ಧಿ ತಿಳುವಳಿಕಿಲ್ಲದವರು ಏನೇನೋ ಕಥೆಗಳು ಖರ್ಚು ಮಾಡ್ಕೊಂಬ. ಏನೇ ಆಗಲಿ ಪ್ರಪಂಚದಲ್ಲಿ ಯಾರು ಏನೇ ಮೋಸ ಮಾಡಿದ್ರು ನಾವು ಕಲ್ತಿರೋ ವಿದ್ಯೆ ಮೋಸ ಮಾಡಲ್ಲ. ನಮ್ಗೆ ಸರಸ್ವತಿ ಯಾವತ್ತೂ ಮೋಸ ಮಾಡಲ್ಲ. ವಿದ್ಯೆ ಬೇಕು ಮಕ್ಳಿಗೆ. ಈಗೇನು ಎಲ್ಲ ಓದಿಸಲ್ಲ ಅಂತೆಲ್ಲ. ಓದಿಸ್ರು ಮಕ್ಳು ಓದ್ಬೇಕಲ್ವಕ್ಕ ಆಸಕ್ತಿಯಿಂದ. ಈ ಸರ ಅಂತೂ PUC ತುಂಬ ಖುಷಿ ಆಗೋಯ್ತು ಕಣಕ. ಖುಷಿ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತಗೋರ್ವಕ್ಕ ನೋಡ್ಬಿಟ್ಟು ತುಂಬ ಖುಷಿ ಆಯ್ತು ಕಣಕ. ಮೊನ್ನೆ ಅಂತೂ ಮಕ್ಕಳು ನೋಡಿದ್ರ ಎಷ್ಟೊಂದು ಸಂತೋಷ. ಓದ್ಬಿಟ್ರೆ ಮಕ್ಳು ಸರಿ ಕಣಕ. ಇಷ್ಟೊಂದು ಮಾರ್ಕ್ಸ್ ತಗೋಲಕ್ಕ ಹೆಣ್ಮಕ್ಳು ಎಲ್ಲ ಬಡವ್ರ ಮಕ್ಳು ಕಣಕ. ಹಂಗೆ ಓದ್ಬೇಕು ಕಣಕ. ಸರಸ್ವತಿ ತಂದರ್ಗು ಎಷ್ಟು ಖುಷಿ ಪಟ್ಟಿದ್ದಾರೆ. ನಮ್ಗೆ ಎಷ್ಟು ಖುಷಿ ಅಂದ್ರೆ ಅವ್ರು ಖುಷಿ ಇರಲ್ಲ. ಅವ್ರು ನಮ್ಗೆ ಗೊತ್ತಿಲ್ಲ, ನಾವು ಗುರಿಲ್ಲ, ನಾವು ನೋಡಿಲ್ಲ. ಅಷ್ಟು ಮಾರ್ಕ್ಸ್ ತಗೊಂಡು ಓದೋ ಅಂತ ಅವ್ರು ನಾವು ಒಂದೊಂದು ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೀವಿ, ಇನ್ಸ್ಟಾಗ್ರಾಮಲ್ಲೆಲ್ಲ. ಎಷ್ಟು ಖುಷಿ ಉಲ್ಲಾಸ ನಮಗೆ. ಅವ್ರು ಕೇಳ್ಬೇಕಾ ತಂದೆ ತಾಯಿನ? ಅದಕ್ಕೆ ಹೆಮ್ಮೆ ಪಡಬೇಕು ಅಂತ. ಅದಕ್ಕೆ ತಂದೆ ತಾಯಿ ಅವ್ರು ಎಷ್ಟು ಶ್ರಮ ಪಟ್ಟಿರ್ತಾರೆ ಓದ್ಸಕ್ಕ. ಹಂಗೆ ಮಕ್ಕಳು ಒಂದು ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗೆದ್ಬಿಟ್ರ ಅಯ್ಯೋ ಅವರಂತ ಅದರಂಥ ಖುಷಿ ಸಂತೋಷ ಪ್ರಪಂಚದಲ್ಲಿ ಏನು ಬೇಡ ಅನ್ಸುತ್ತೆ. ಈ ಹಣ ಆಸ್ತಿ ಮನ ಮಠ ಅದಕ್ಕಿಂತ ಮುಖ್ಯವಾಗಿ ಮಕ್ಕಳು ವಿದ್ಯಾಭ್ಯಾಸ ಬಗ್ಗೆ ಎಷ್ಟು ಯೋಚನೆ ಮಾಡಿ. ಈಗ ಹೊಲನೂ ಮಾರ್ಕೋತೀವಿ, ಆಸ್ತಿನೂ ಮಾರ್ಕೋತೀವಿ, ಹಣನೂ ಕಳೆದು ಬಿಡ್ತೀವಿ. ಎಲ್ಲ ಕಳೆದೋಯ್ತ ನಮ್ಗೆ. ನಾವು ಕಲ್ತಿರೋ ವಿದ್ಯೆ ಅಂತೂ ಯಾವುದಕ್ಕೆ ಕಳಿಯೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ವಿದ್ಯೆ ಬೇಕು ಕಣಕ. ವಿದ್ಯೆ ಬೇಕು. ನೀವು ಓದಿರೋ ಎಷ್ಟು ಬೇಜಾರಾಯ್ತಲ್ಲ. ಬಿಡು, ಎಲ್ಲರೂ ಹೋದ್ರ ನಮ್ಗೆ ನಮ್ದೇನು ಮುಗ್ದದ. ಮುಗಿದ್ರು ನಿಮ್ಗಿಂತ ನಮ್ಗೆ ಬೇಜಾರು. ನಮ್ಗೆ ಜಾಸ್ತಿ ಓದಿಸ್ನಿಲ್ವ. ಎನ್ನೆ ನೋಡೋ ಅಮ್ಮ ನನ್ನ ಎದ್ನೋಳು ಪೇಪರ್ ಓದಿದ್ಲು. ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ. ಕರೆಕ್ಟ್. ಒಂದು 5ನೇ ಕ್ಲಾಸ್ ಓದಿದ್ರು ನಾವೊಂದು ಪೇಪರ್ ಹಿಡ್ಕೊಂಡು ನೋಡಿ ತಿಳ್ಕೊ. ಸದ್ಯ ನನ್ನ ಹೆಂಗೆ ಒಂದಿಷ್ಟು ಓದಿಸ್ರು ಹೆಂಗೆ. ಅದು ಇಷ್ಟು ಓದಿಲ್ಲ ಅಂದಿದ್ರ ನನ್ನ ಪರಿಸ್ಥಿತಿನೂ ಗೋವಿಂದ. ಒಂದು ಮೊಬೈಲ್ನಲ್ಲಿ ನಾವು ಯೂಸ್ ಮಾಡಕ್ಕೆ ಗೊತ್ತಿತ್ತಾ? ಒಂದು ವಿಡಿಯೋ ಮಾಡಕ್ಕೆ ಗೊತ್ತಿತ್ತಾ? ಇಲ್ಲ, ಏನಿಲ್ಲ. ಅದು 1ನೇ ಕ್ಲಾಸಲ್ಲಿ 7ನೇ ಕ್ಲಾಸಲ್ಲಿ ಓದಿರೋದಾಗ ತಾನೆ. ಮತ್ತು ಅದಕ್ಕೆ ಓದಬೇಕು. ಎಲ್ಲ ಮಕ್ಕಳು ಅಷ್ಟೇ. ಎಲ್ಲ ಕಳ್ಕೊಂಡ್ರು ಕೊನೆ ಪಕ್ಷದಲ್ಲಿ ನಾವು ಹೋದ್ರು ನಮ್ಮ ಜೊತೆಗೆ ವಿದ್ಯೆ ಒಂದೇ ಬರೋದು. ಅದಕ್ಕೆ ವಿದ್ಯೆ ಬೇಕು. ಚೆನ್ನಾಗಿ ಓದಬೇಕು ಮಕ್ಕಳು. ಅಪ್ಪ ಅಮ್ಮನಿಗೆ ಒಳ್ಳೆ ಗೌರವ ಕೊಡಬೇಕು. ಚೆನ್ನಾಗಿ ಓದಬೇಕು. ಓದೋದೇ ಮುಖ್ಯ. ಓದಲೇಬೇಕು. ಖುಷಿನೂ ಪಡಬೇಕು. ಎಲ್ಲನೂ ಮಾಡಬೇಕು. ಒಳ್ಳೆ ದಾರಿಲಿ ಹೋಗ್ಬೇಕು. ಹೋಯ್ತು ಅಂದ್ಬಿಟ್ಟು ಯಾವ್ಯಾವ ಫ್ರೆಂಡ್ ಸರ್ಕಲ್ ಕಟ್ಕೋಗೋದು. ಅವನೇನೋ ಕುಡಿದ್ಬಿಟ್ಟಿರ್ತಾನ. ಇವ್ ಕುಡಿಯೋದು ಗಂಡು ಕರ್ಕೊಂಬಂದು ನೀನು ಕುಡಿ ಅಂತಾನ. ಕುಡಿಯೋದು ಗಂಡಿಗೆ ಒಂದು ಕ್ವಾರ್ಟರ್ ಕುಡಿಸ್ಬಿಟ್ಟು ಅದೇನು ಮಾಡ್ದೇಳು? ಕೋತಿಗೆ ಎಂಡ ಕುಡಿಸ್ತಂಗೆ ಮೊದಲೇ ಗಾದೆ ಹೇಳಿ ಶುರು ಮಾಡ್ಬಿಟ್ರೆ ಮುಗೀತು. ಪುನಃ ದಿನ ಅದೇ ಮಕ್ಕಳನ್ನ ಒಳ್ಳೆ ಮಕ್ಕಳು ನಿಂಗೆ ಯಾಕಣಕ ಹಾಳು ಮಾಡಿರೋದು. ಒಂದಿನ ತಕಲಿಯೋದು ಒಳ್ಳೆ ತರದಲ್ಲಿ. ಪ್ರಪಂಚದಲ್ಲಿ ಎಲ್ಲ ಒಳ್ಳೆ ಮಕ್ಕಳು. ಒಂದು ಸಿಕ್ರೋಟ್ನ ಒಂದು ಕುಡ್ತಾನ ಒಂದಿನ ಕೈ ಹಾಕ್ಸ್ಬಿಟ್ರ ಮುಗೀತು. ಲೈಫ್ ಲಾಂಗ್ ಅವನೇನು ಬಿಡೋಕೆ ಚಾನ್ಸ್ ಇಲ್ಲ. ಆ ಥರ ಆಗ್ಬಿಡ್ತಾರೆ. ಹಂಗೆ ಬೇಕಾದ್ರೆ ಓದೋದು ಬರೆಯೋದು ಎಲ್ಲನೂ ಮರ್ತ್ಬಿಡ್ತಾರೆ. ಬೇಕಾದ್ರೆ ಒಳ್ಳೆ ಮಕ್ಕಳನ್ನು ಅದಗೇಡಿಸ್ಬಿಡ್ತಾರೆ ಕಣಕ. ಏನು ಒಂದು ಒಳ್ಳೆ ಫ್ರೆಂಡ್ ಸರ್ಕಲ್ ಮಾಡಿದ್ರವಾಗ ಒಂದು ಒಳ್ಳೆ ಫ್ರೆಂಡ್ ಇರಬೇಕು. ಫಸ್ಟ್ ಏನಂತ ಹೇಳ್ಬೇಕು ಅನ್ನೋ ಫ್ರೆಂಡ್ ಒಳ್ಳೆನಾದ್ರೆ ನಿಮ್ಮಪ್ಪ ನಿಮ್ಮಮ್ಮನ ಗೌರವ ಕೊಡು, ಮರ್ಯಾದೆ ಕೊಡು, ಇದೆಲ್ಲ ಮಾಡಬೇಡ.
ಇದೆಲ್ಲ ತಪ್ಪು ಅಂತ ಹೇಳ್ತಾನಲ್ಲ ಅವನು ನಿಜವಾದ ಫ್ರೆಂಡು ಯಾವ ಥರ ಇರ್ಬೇಕು. ಎಲ್ಲ ಮನ ಹಾಳು ಮಾಡೋರೆ ತಗೋ ಸಾವಿರಕ್ಕೊಬ್ರು ಎಲ್ಲಿದನಕ ಒಳ್ಳೆ friend. ಸಾಕು ನಿಜ ಕಣಕ್ಕ. ನಮಗೇನ ನಿಜ. ಈಗ ಒಬ್ಬ ಕುಡಿತಾನ, ಇನ್ನೊಬ್ಬ ಕುಡಿಯಲ್ಲ. ಕಾಲ ಅವ್ನಿಗೇನು ಹೊಟ್ಟೆವ್ರು ಹೇಳು, ಇವ್ನು ಕುಡಿಯಲ್ವಲ್ಲ ಚೆನ್ನಾಗನಲ್ಲ, ಇವ್ನು ಕುಡ್ದು ಹಾಳು ಮಾಡಿಸ್ಬೇಕು ಅನ್ನೋದೇ ಬುದ್ಧಿ. ಸಂಪಾದನೆ ಮಾಡ್ಕೊಂಡು ಮನೆ ತಕೋಯ್ತಾನೆ, ಇವನೇ ಕುಡಿಬಿಡ್ದು, ಅವನೇ ಖರ್ಚು ಮಾಡಿಬಿಡ್ದು. ಈ ದಡ್ಮದೊಳಗೆ ಗೊತ್ತಿಲ್ವಲ್ಲ. ಅದೇ ಅಯ್ಯೋ ಮೊದ್ಲಾರ ಕುಂತಿರ್ಲಿ ಮನೇಲಿ ಬೇಕಾದ್ರೆ ಅವ್ವ ಅಪ್ಪ ಸಾಯ್ತಾ ಇರಲಿ, ಅವನ್ಯಾರ ಬೇರೆ ಫ್ರೆಂಡ್ ಫೋನ್ ಮಾಡಲಿ ಗುಡ್ಗುಡ್ಗುಡ್ ಓಡ್ಬಿಡ್ತಾರೆ. ಅದೇ ಓಪನ್ ಫೋನ್ ಮಾಡಿದ್ರೆ ಬರಲಿ, ಲೆಕ್ಕನೇ ಇಲ್ಲ. ಅಲ್ಲ ಅವನಿ ಇಲ್ಲ ಅವನಿ ಸುಳ್ಳು ಹೇಳ್ತಾರೆ. ಇವ್ರಿಗೆ ಹೇಳಲ್ಲ, ಸತ್ಯ ತಲೆ ಮೇಲೆ ನೋಡ್ದಂಗೆ ಹೇಳ್ತಾರೆ. ಸತ್ಯ ಇರುತ್ತೆ ನಂಗೆ. ಯಾರಿಗೆ ಫ್ರೆಂಡ್ಸ್ಗಳಿಗೆ ಒಂದು ಮಾತು ಆಡಂಗಿಲ್ಲ. ಅಯ್ಯೋ ಮನೇಲಿ ಏನ್ಯಾರು ಬೇಕಾರೆ ಕೆಲಸ ಏನ್ಯಾರು ಇರಲಿ, ಮನೇಲಿ ಏನೇ ಇರಲಿ ಅವ್ರಿಗೆ ಬೆಲ್ಲ ಹುಡುಗರು ಓಡ್ಬಿಡ್ತಾರ. ನಿಜ ಕಣಕ್ಕ. ತಾಯಿ ತಂದ್ರೆ ನಿಮ್ಮ ನಂಗೆ ಸ್ವಿಮ್ಮಿಂಗ್ ಪೂಲ್ ಕಲ್ತಾನ ಅಲ್ವಾ? ಅಯ್ಯೋ ನಮ್ಮ ಮಗ ಪಾಪ ಒಳ್ಳೆ ಸಿಮ್ಮರ್ ಆಗನಕ್ಕ. ಒಳ್ಳೆ ಸಿಮ್ಮರು ಒಂದು 9ನೇ ಗಂಟ ಕಲಿಬೇಕು ಅಷ್ಟು ಆ ಥರ ಆಸಕ್ತಿ ಇದ್ದು. ನನಗೂ ಅದೇ ಇದ್ದಿದ್ದು. ಅವನು ಇಂಥ ಚಿಕ್ಕ ಮಗಳು 3 ವರ್ಷ 4 ವರ್ಷ 5 ವರ್ಷ ಮಕ್ಳಿಗೆಲ್ಲ ಕೋರ್ಸ್ ಮಾಡ್ತಿದ್ದಕ್ಕ. ಕೋಚಿಂಗ್ ಮಾಡಿ 2 ವರ್ಷ 3 ವರ್ಷ ಗಂಟಕ್ಕ ಈ ಅಕ್ಕುಟ್ಟದ್ದು ಕೊರೋನಾ ಬಂದ್ಬಿಡ್ತಲ್ಲಕ್ಕ. ಮೊದಲನೇ ಕೊರೋನಾ ಬಂದ್ಬಿಟ್ಟು ಎಲ್ಲ ಬಂದ್ ಮಾಡ್ಬಿಟ್ರಲ್ಲಕ್ಕ. ಒಂದು ವರ್ಷ ಪೂರ್ತಿ ಎಲ್ಲಕ್ಕ ಸ್ವಿಮ್ಮಿಂಗ್ ಪೂಲ್ ಓಪನ್ ಮಾಡಿದ್ರು, ಏನು ಓಪನ್ ಮಾಡಿಲ್ಲ ಕಣಕ್ಕ. ನನ್ನ ಮಗ ಎಷ್ಟು ನಾವು ಚೆನ್ನಾಗಿ ಬದುಕಿದ್ರೆ ಸಾಕು ಅನ್ನಂಗಾಗೋಯ್ತು. ಅಲ್ಲಿ ಗಂಟ ಕಲ್ತ್ನಕ್ಕ. ಪಾಪ ಏನೋ ಕಲಿಬೇಕು, ಹೋಗ್ಬೇಕು. ಇಂಟರ್ನ್ಯಾಷನಲ್ಗೆ ಅಷ್ಟರಲ್ಲಿ ಬೆಂಗಳೂರಿಗೆ ಕೂಗಿದ್ರು ಏನೋ ಹೋಗ್ಬೇಕು ಅನ್ನೋಷ್ಟರಲ್ಲಿ ಎಲ್ಲ ಹಾಳಾಗೋಯ್ತು. ಎಷ್ಟು ಬೇಜಾರಾಯಿತು ಗೊತ್ತಾ. ಅದಾದಮೇಲೆ ಅವನು ಅಲ್ಲಿ ಇದು ಮಾಡಿಬಿಟ್ರು, ಕ್ಲೋಸ್ ಮಾಡಿಬಿಟ್ರು. ಅಯ್ಯೋ ವಿಚಿತ್ರ ಅಂತಾರಲ್ಲ ಜನಗಳು, ಹಂಗೆ ಆಗೋಯ್ತು ಕಣಕ್ಕ. ಎಲ್ಲ ಕಲಿಯೋ ಮಕ್ಕಳೆಲ್ಲ ಕಲಿಯೋ ಆಸಕ್ತಿನೇ ಹೊಂಟೋಯ್ತು ಇನ್ನು ಮುಂದಕ್ಕೆ. ಹಿಂಗಾಗೋಯ್ತು. ಚೆನ್ನಾಗಿ ಕಲಿಯೋನು ಕಣಕ್ಕ. ಒಳ್ಳೆ ಚಿಕ್ಕ ಮಕ್ಳಿಗೆಲ್ಲ ಕೋರ್ಸ್ ಮಾಡ್ತಿದ್ದ, ಎಲ್ಲ ಮಾಡ್ತಿದ್ದ. ಈಜು ಹೊಡೆದು ಕಲ್ತಾನೆ. ದೇಶಕ್ಕೆ ಎಲ್ಲರೂ ವರ್ಷದಲ್ಲಿ ಆ ಥರ ಕಾಯಿಲೆ ಬರ್ತೀವಿ, ಚಿತ್ರ ಕಾಯಿಲೆ. ನಾವು ಬೆಳೆದು ಕುಳಿದ್ರೆ ಸಾಕು. ಎಲ್ಲ ಉಲ್ಟಾ ಹೊಡೆದ್ಬಿಟ್ಟು ಕೊರೋನಾ ಬಂದ್ಬಿಟ್ಟು ಹೆಂಗೆ ದೇವ್ರ ಆಯುಷ ಆರೋಗ್ಯ ಕೊಟ್ಟರೆ ಹೆಂಗೆ ಜೀವನ ಕಲಿತಾರ ಇನ್ನೇನು ಮಾಡಕ್ಕೆ. ಯಾವ್ದ್ರಲ್ಲಿ ಆಸಕ್ತಿ ಇರುತ್ತೆ ಅದು ಕಲ್ತ್ಕೊಂಡು ಏನೋ ಹೆಂಗೆ ಜೀವನಕ್ಕೆ ಇರೋದು ಬುದ್ಧಿ. ಹೌದು ಕಣಕ್ಕ. ಅಕ್ಕ ಏನು ಅದೇ ಕಲಿಬೇಕು ಇದೇ ಕಲಿಬೇಕು ಅಂತೆಲ್ಲ ಗಾರ ಕೆಲಸ ಮಾಡೋದು ಜೀವನ ಮಾಡಲ್ವಾ? ಕೂಲಿಗೆ ಕಾಮಿಡಿ ಕೆಲಸ ಮಾಡೋನು ಕೂಲಿ ಮಾಡಲ್ವಾ? ಅವರೇ ಚೆನ್ನಾಗಿರೋದು. ಸಂಬಳ ತಗೊಳ್ಳೋರ್ಗಂತ 108 ಕಮಿಟ್ಮೆಂಟ್ಗಳಿರ್ತಾವ. ಇವ್ರಿಗೇನಿಲ್ಲ ತತ್ತರ ತಿಂತಾರೆ. ಹೆಂಡತಿ ಮಕ್ಳು ಸಾಕೊಂಡು ಹಚ್ಕೊಂಡು ಉಣ್ಕೊ ಹೋಯ್ತಾರೆ. ನಾವು ತಿಳ್ಕೊಳ್ಳೋದು ತಪ್ಪು. ಕೂಲಿ ಮಾಡ್ತಾನ, ಗಾರ ಕೆಲಸ ಮಾಡ್ತಾನ, ಆ ಕೆಲಸ ಮಾಡ್ತಾನ, ಈ ಕೆಲಸ ಮಾಡ್ತಾನೆ. ಎಲ್ಲ ಕೆಲಸ ಅಂದ್ರೆ ಯಾವುದೋ ಎಲ್ಲರೂ ಇರಬೇಕು. ಗಾರ ಕೆಲಸ ಮಾಡೋನು ಇರಬೇಕು, ಟೈಲ್ಸ್ ಕೆಲಸ ಮಾಡೋರು ಬೇಕು, ಕರೆಂಟ್ ಕೆಲಸ ಮಾಡೋರು ಬೇಕು, ಮರದ ಕೆಲಸ ಎಲ್ಲ ಇದ್ರೇನೆ ಒಂದು ಮನೆ ಕೆಲಸ ಅಂತಿದ್ರೆ. ಒಂದು ಕೆತ್ತನೆ ಒಂದು ಸಿಲಿ ಆಗೋದು. ಯಾವ್ದಾದ್ರು ಅಷ್ಟೇ ಪ್ರಪಂಚದಲ್ಲಿ ಎಲ್ಲ ಅದು ಕೆಲಸನೇ ಅಷ್ಟೇ. ಒಳ್ಳೆ ಬುದ್ಧಿಯಿಂದ ಒಳ್ಳೆ ದಾರಿಯಿಂದ ಹೋಗ್ಬೇಕ. ಕೆಲಸ ಮಾಡೋದು ಮುಖ್ಯ ಇಲ್ಲ, ಅದನ್ನ ಉಳಿಸ್ಬೇಕು. ಒಳ್ಳೆ ದಾರಿ ಉಳಿಸ್ಕೊಂಡು ಜೀವನ ಮಾಡ್ಬೇಕು. ಇನ್ನೇನ್ ಮಾಡಕ್ಕಾಗಲ್ಲ. ಒಳ್ಳೆ ಫ್ರೆಂಡ್ ಸರ್ಕಲ್ ಮಾಡ್ಬೇಕು. ಪರಿಸ್ಥಿತಿ ಈಗ ಕಾಲ ಸ್ಥಿತಿ ಸರಿ ಇಲ್ಲ. ಒಳ್ಳೆ ಮಕ್ಕಳನ್ನು ಹಾಳು ಮಾಡೋಂಥ ಜನಗಳು. ಈ ಫ್ರೆಂಡು ಅಂದರೆ ಕೆಟ್ಟ ನನ್ನ ಮಕ್ಕಳು ಜಾಸ್ತಿ ಇರೋದು ಈಗ. ಮೊದಲು ಒಳ್ಳೆತನ ಇದ್ರು ಒಳ್ಳೆಯವರಿದ್ರು, ಈಗ ಕೆಟ್ಟವರು ಜಾಸ್ತಿ ಇರೋದು. ಹಂಗಾಗಿ ಎಲ್ಲ ಕುಡ್ಬಿಟ್ಟು ಒಳ್ಳೆಯವ್ರನ್ನ ಕೆಟ್ಟವ್ರು ಮಾಡ್ತಾರೆ, ಕೆಟ್ಟವ್ರನ್ನ ಒಳ್ಳೆಯವ್ರು ಮಾಡ್ತಾರೆ. ಅದಕ್ಕೆ ಇರೋ ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ನೋಡ್ಕೊಂಡು ಯೋಚನೆ ಮಾಡಬೇಕು. ಎಣ್ಣೆ ಆದರೂ ಅಷ್ಟೇ, ಗಂಡಿ ಆದರೂ ಅಷ್ಟೇ, ಒಳ್ಳೆ ಫ್ರೆಂಡ್ಸ್ ಸಹವಾಸ ಮಾಡಬೇಕು. ಇಷ್ಟೇ. ಒಳ್ಳೆ ಫ್ರೆಂಡ್ಸ್ ಸಹವಾಸ ಮಾಡಿದ್ರೆ, ಒಳ್ಳೆ ದಾರಿಲಿ ಹೋದ್ರೆ ಜೀವಕ್ಕೆ ಆಪತ್ತಿರಲ್ಲ. ಒಳ್ಳೆಯ ಸಹವಾಸ ಮಾಡಿದ್ರೆ ಕೆಟ್ಟ ಸಹವಾಸ ಮಾಡ್ಕೋರು. ಹಿಂಗೆ ಎರಡು ಹಂತದಲ್ಲಿ ಅಲ್ಲಿ ಹೋಗಿದ್ದು ಇಲ್ಲಿ ಹೋಗೋದು, ಆ ಸ್ಟೋರ್ ಹೋದು ಈ ಸ್ಟೋರಿ ಅಂತ ಹೋಗೋದು, ಅಲ್ಲಲ್ಲೇ ಎಲ್ಲ ಕೊಲೆ ಮಾಡ್ಕೊಂಡು ಸಾಯೋದು. ಕುಡ್ಬಿಟ್ಟಿರ್ತಾನೆ ಅವನೊಂದಂತ ನೀವನೊಂದಂತನ ಕರ್ಕೊಂಡ್ಬಿಟ್ಟು ಕಾಡೊಳಗೆ ಚಾಕೆಟ್ ಬಿಸಾಕೊಟ್ಬೋತಾನ. ಎಲ್ಲಿಂದ ಕಾಣಕದ್ದು? ಮಕ್ಳು ಹೇಳ್ದ ಹೋಗಕ್ಕೆಲ್ಲ ಇಂಥ ಕಡೆ ಹೋಯ್ನಿ ಕಣವ ಬತ್ನಿ ಕಣವ ಅಂತ ಹೇಳಲ್ಲ. ನಮ್ಗೇನು ಗೊತ್ತಿರುತ್ತೆ? ಮಕ್ಕಳು ಆಚೆ ಹೋಗಿರ್ತಾರ, ಆಗ ಏನು ಮಾಡ್ತಾರೆ? ಮನೇಲಿ ನನ್ನ ಮಗ ಅಲ್ಲಿ ಹೋಗೋಣ, ನನ್ನ ಮಗಳು ಇಲ್ಲಿ ಹೋಗೋಣ ಅಂತ ಇರ್ತಾರೆ. 3 ದಿನ ಆದರೂ ಕಾಣಿಸೋದಿಲ್ಲ. 3 ದಿನ ಹೋಗಲಿ ಕಂಪ್ಲೇಂಟ್ ಕೊಡ್ತಾರೆ. ಹೆಣಗಳು ಸಿಗ್ತಾವ, ಅದು ಕೊಳ್ತೋಗಿರೋ ಹೆಣಗಳು. ಏನು ಪ್ರಯತ್ನ? ಅದಕ್ಕೆ ಎಣ್ಣೆಯಲ್ಲಿ ಗಂಡಿಯಲ್ಲಿ ಸ್ನೇಹಿತರೆ ಬುದ್ಧಿ ಕಲಿಬೇಕು. ತಂದೆ ತಾಯಿ ವಿಷಯ ತಿಳಿಸ್ಬೇಕು. ಎಲ್ಲೇ ಹೋದ್ರು ತಂದೆ ತಾಯಿನೂ ಎಲ್ಲಿ ಹೋದ್ರು ಅಂತ ಅಬ್ಸರ್ವ್ ಮಾಡಿ ಅವ್ರನ್ನ ಒಳ್ಳೆ ಫ್ರೆಂಡ್ ಮಾಡಿದರೆ ಏನು ಅಂತ ನೀವು ಅಬ್ಸರ್ವ್ ಮಾಡಬೇಕು. ಎಷ್ಟೇ ಅಬ್ಸರ್ವ್ ಮಾಡಿದ್ರು ಹೊರಗಡೆ ಹೋದಾಗ ನಮ್ಗೆ ಏನು ಗೊತ್ತಿರುತ್ತೆ ಅಂತ ಗೊತ್ತಿರಲ್ಲ. ಮಕ್ಳು ಏನು ಮಾಡ್ತಾರಂತ ಮಕ್ಕಳೇ ಯೋಚನೆ ಮಾಡ್ಕೊಂಡು ಒಳ್ಳೆ ದಾರಿಲಿ ಹೋಗ್ಬೇಕು, ಒಳ್ಳೆ ಫ್ರೆಂಡ್ಶಿಪ್ ಸಾಹಸ ಮಾಡಬೇಕು ಅನ್ನೋ ಮೈಂಡು ಮನಸ್ಸು ಬರಬೇಕು. ಆ ಥರ ಮಾಡಿ ಸ್ನೇಹಿತರೆ. ನಮ್ಮ ವಿಡಿಯೋನ ತಪ್ಪಿದ್ರೆ ಕ್ಷಮ ಇರಲಿ. 4 ಗೋಡೆ ಮಧ್ಯೆ ಆಚೆ ಏನು ನಡೀತು ಇದು ಮಾತ್ರ ನಾವು ವಿಡಿಯೋ ಮಾಡೋಕ್ಕೆ ಸಾಧ್ಯ ಇದೆ. ನಾವಂತೂ ಹುಟ್ಟಿಸ್ಕೊಂಡು ಏನು ಕ್ರಿಯೇಟ್ ಮಾಡ್ಕೊಂಡು ಹೇಳೋಕ್ಕಾಗಲ್ಲ. ಇದೇನು ಬರ್ಕೊಂಡು ಕ್ರಿಪ್ಟ್ ಬರ್ಕೊಂಡು ನಾವೇನು ಓದ್ತಾ ಇಲ್ಲ. ಇರೋದನ್ನೇ ನಡೆಯೋದನ್ನ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಸ್ನೇಹಿತರೆ. ನಾವೇನು ಮಾಡೋಣ ಅಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.